ನಮಸ್ತೆ ಸ್ನೇಹಿತರೆ, ನಾನು ಮಹೇಶ್ವರಪ್ಪ ದ್ಯಾಮಿನಹಳ್ಳಿ. ಸ್ನೇಹಿತರೆ, ಈ ವಿಡಿಯೋ ಮಾಡಲಿಕ್ಕೆ ಒಂದು ಕಾರಣ ಇದೆ. ಇವತ್ತು ಜಿ ಕನ್ನಡ ರಿಯಾಲಿಟಿ ಶೋನಲ್ಲಿ ಮಹಾನಟಿ ಕಾರ್ಯಕ್ರಮ ಬರ್ತಾ ಇದೆ. ಈ ಮಹಾನಟಿ ಕಾರ್ಯಕ್ರಮದಲ್ಲಿ ಬೆಳಕಾಗಿ ಮಿಂಚ್ತಾ ಇರತಕ್ಕಂಥ ಒಂದು ಪ್ರತಿಭೆ ದಿವ್ಯಾಂಜಲಿ. ಇವಳು ಉತ್ತರ ಕರ್ನಾಟಕದ ಪ್ರತಿಭೆ. ಸಾಕಷ್ಟು ಪರಿಶ್ರಮ ಇದೆ, ಪ್ರತಿಭೆ ಇದೆ, ಆಸಕ್ತಿ ಇದೆ, ಅದೃಷ್ಟ ಇದೆ. ಇವತ್ತು ಪ್ರತಿ ಮನೆಯಲ್ಲಿಯೂ ದಿವ್ಯಾಂಜಲಿ ಅಂದರೆ ದೀಪವಾಗಿ ಬೆಳಗ್ತಕ್ಕಂಥದ್ದಾಳೆ. ಆದರೆ ಒಂದು ವಿಪರ್ಯಾಸ ಏನು, ಮನಸ್ಸು ನೋಡ್ತಕ್ಕಂಥ ವಿಚಾರ ಏನಂದರು, ಅವಳು ತನ್ನ ವೃತ್ತ ಅಂತಲೇ ಹೇಳ್ಕೊಂಡ್ಳು. ನಾನು ಹುಟ್ಟಿದಾಗ ನನ್ನನ್ನು ಯಾರೂ ಸಾಕಲಿಲ್ಲ, ನನ್ನನ್ನು ಬಟ್ಟೆಯಲ್ಲಿ ಸುತ್ತಿದ್ಲು, ಕಸದ ತೊಟ್ಟಿಯಲ್ಲಿ ಬಿಟ್ಟಿದ್ರು. ಅದು ನಿಜ. ಆವತ್ತಿನ ಪರಿಸ್ಥಿತಿ ಹಂಗಿತ್ತು. ಅವ್ರು ಯಾರೋ ತಂದೆ ತಾಯಿ ಸಾಕೋಕ್ಕಾಗದೇ ಇರೋರು ಏನೋ ಬಿಟ್ಟು ಹೋದರು. ಆದರೆ ಆ ಹುಡುಗಿನ ಒಬ್ಬ ದೇವರನ್ನು ಬೆಳೆದಾನೆ, ಕೈ ಹಿಡ್ಕೊಂಬಂದ. ಅವತ್ತು ಕಸದ ತೊಟ್ಟೆಗಿದ್ದು ಇವತ್ತು ಎದ್ದು ಬಂದಳೆ, ಓಕೆ ಒಪ್ಪಿಗೆನ. ಆದರೆ ಇವತ್ತು ಉಪ್ಪಿಗೆ ಮೇಲಿದ್ದಾಳೆ ಅವಳು. ಪ್ರತಿ ಮನೆಯಲ್ಲಿ ಬೆಳಕಾಗಿದ್ದಾಳೆ. ಆದರೆ ಜನ ಇನ್ನು ಈ ತನ್ನ ಒಂದು ಲೈಕಿಗೋಸ್ಕರ, ಫಾಲೋವರ್ಸ್ಗೋಸ್ಕರ, ತನ್ನ ಒಂದು ಪುಡಿಗಾಸು ಮನುಷ್ಯನಕ್ಕೋಸ್ಕರ ಯೂಟ್ಯೂಬರ್ಸ್ಗಳು ಈ ಫೇಸ್ಬುಕ್ಕಲ್ಲಿ ಏನು ಬರ್ತಾಯಿದೆ, ಕಸದ ತೊಟ್ಟಿಯಲ್ಲಿದ್ದ ದಿವ್ಯಾಂಜಲಿ, ಕಸದ ತೊಟ್ಟಿಯಲ್ಲಿದ್ದ ದಿವ್ಯಾಂಜಲಿ, ಕಸದ ತೊಟ್ಟಿಯಲ್ಲಿದ್ದ ದಿವ್ಯಾಂಜಲಿ. ಏನು ರೀ ಪದೇ ಕಸದ ತೊಟ್ಟಿಯಲ್ಲಿದ್ದ ದಿವ್ಯಾಂಜಲಿ? ಬಿಡ್ರಿ, ಅದನ್ನು ಬಿಡ್ರಿ. ಕಸದ ತೊಟ್ಟಿಯಲ್ಲಿದ್ದ ದಿವ್ಯಾಂಜಲಿ ಅನ್ನೋದನ್ನು ಬಿಡ್ರಿ, ಬಿಟ್ಟು ಮಾತಾಡ್ರಿ. ಬೆಳಕಾಗಿರ್ತಕ್ಕಂಥ ದಿವ್ಯಾಂಜಲಿ ಅಂತ ಹೇಳ್ರಿ, ಬಾಲ ಪ್ರತಿಭೆ ದಿವ್ಯಾಂಜಲಿ ಅಂತ ಹೇಳ್ರಿ, ಆಶ್ರಯ ಇಲ್ಲದೆ ಬೆಳಗಿರ್ತಕ್ಕಂಥ ಪ್ರತಿಭೆ ದಿವ್ಯಾಂಜಲಿ ಅಂತ ಹೇಳ್ರಿ. ಬೇಕಾದಷ್ಟಿದೆ. ಆದರೂ ಕಸದ ತೊಟ್ಟಿ ಏನು ಸೇರಿಸ್ತೀರಿ? ಕಸದ ತೊಟ್ಟಿಯಿಂದ ಮೇಲೆ ಎದ್ದು ಬಂದಳ್ರಿ, ಅವಳೆಲ್ಲ ಉಪ್ಪಿಗೆ ಮೇಲಿದ್ದಾಳೆ ಅಂತ ಪದೇ ಹೇಳ್ತಿದ್ದೀನಿ. ಮನಸ್ಸು ನೋವಾಗಲ್ಲುಂಟ್ರಿ ಕೇಳಿದ್ರಿಗೆ? ಆ ಹುಡುಗಿಗೆ ಎಷ್ಟು ನೋವಾಗುತ್ತೆ ಮನಸ್ಸಿಗೆ. ನೀವೇನೋ ಬಾಯಿ ಚಪ್ಪಲಿ ಕೇಳಿಬಿಡ್ತೀರಿ, ಆದರೆ ಕೇಳ್ತಕ್ಕಂಥ ಹುಡುಗಿ ಮನಸ್ಸಿಗೆ ಎಷ್ಟು ನೋವಾಗುತ್ತೆ ಅಂತ ಯೋಚನೆ ಮಾಡಿದ್ರೇನ್ರಿ? ಮಾನವೀಯತೆಯಿಂದ ದೃಷ್ಟಿಯಿಂದ ಇನ್ನು ಮುಂದೆ ಯಾರು ಈ ಪದವನ್ನು ಬಳಸಬಾರ್ದ್ರಿ. ನಾನು ಆ ಪದ ಬಳಸೋಕ್ಕೆ ನಾನು ತಯಾರಿಲ್ಲ. ಈಗ ನಾವು 2-3 ಸಲ ನಾನು ಅದೇ ಪದ ಬಳಸಿದ್ದೀನಿ, ಆದರೆ ಪದೇ ಆ ಬಳಸೋಕ್ಕೆ ತಯಾರಿಲ್ಲ. ಇನ್ನು ಮುಂದೆ ಆ ಕಲಾವಿದ ದಿವ್ಯಾಂಜಲಿ ಅವರಿಗೆ ಕಡು ಬಡತನದ ಮೇಲಿದ್ದ ಪ್ರತಿಭೆ ಅಂತ ಹೇಳ್ರಿ, ಆಕಾಶ ಮುಟ್ಟಿದ ಪ್ರತಿಭೆ ಅಂತ ಹೇಳ್ರಿ. ಯಾಕಂದರೆ ಮತ್ತು ನಾಳೆ ಸ್ಟೇಜಲ್ಲಿ ಹೋದಾಗ ಇದೇ ರೀತಿ ಕರಿತಕ್ಕಂಥ ಒಂದು ಸನ್ನಿವೇಶ ಸೃಷ್ಟಿಯಾಗಬಾರ್ದಲ್ವ. ಅದಕ್ಕೆ ಮಾನವೀಯತೆ ದೃಷ್ಟಿಯಿಂದ ಹೇಳ್ತಿದ್ದೀನಿ. ದಯವಿಟ್ಟು ಇದನ್ನೆಲ್ಲರಿಗೂ ಶೇರ್ ಮಾಡಿರಿ. ಯಾರ್ಯಾರು ಯೂಟ್ಯೂಬರ್ಸ್ ಅದಾರ ಪ್ರತಿಯೊಬ್ಬರಿಗೂ ಇದು ಕರ್ನಾಟಕದಾದ್ಯಂತ ಇದು ಶೇರ್ ಆದರೆ ಬಹುಶಃ ಆ ಹುಡುಗಿ ಬಗ್ಗೆ ಈ ಥರ ಮಾತಾಡ್ತಕ್ಕಂಥ ಕೆಲವು ಶಬ್ದಗಳು ನಿಲ್ಲಿಸಲಿಕ್ಕೆ ಒಂದು ಅನುಕೂಲ ಆಗಲಿ, ನೀವು ಸಹ ಇದಕ್ಕೆ ಮಾರ್ಗದರ್ಶಕರಾಗ್ರಿ ಅಂತ ಒಂದೇ ಒಂದು ಉದ್ದೇಶದಿಂದ ಈ ಒಂದು ವಿಡಿಯೋ ಬಿಡ್ತಾಯಿದ್ದೀನಿ. ದಯವಿಟ್ಟು ಎಲ್ಲರೂ ಶೇರ್ ಮಾಡಿರಿ ಅಂತ ನಿಮ್ಮಲ್ಲಿ ಕೇಳ್ಕೊಳ್ತಾಯಿದ್ದೀನಿ. ನಮಸ್ಕಾರ.